ಪ್ಯಾನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್. ಇದೇ ಡಿಸೆಂಬರ್ 31ರ ಒಳಗಾಗಿ ಈ ಕೆಲಸ ಕಡ್ಡಾಯ. ಇಲ್ಲಾಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದಾಗುತ್ತದೆ. ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಬ್ಯಾಂಕ್ನವರು ಕೊಡಲ್ಲ. ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲು ಸಾಧ್ಯವಿಲ್ಲ. ಆದಾಯ ತೆರಿಗೆ ಪಾವತಿಸಲು ಸಾಧ್ಯವಿಲ್ಲ. ಮನೆ, ಫ್ಲಾಟ್, ಆಸ್ತಿ ಮಾರಾಟ, ಖರೀದಿಯಾಗಲ್ಲ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂತರ ಮತ್ತೊಂದು ಕಾರ್ಡ್ ಕೇಳುವುದೇ ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಬಹಳಷ್ಟು ಕೆಲಸಗಳು ನಿಂತು ಬಿಡುತ್ತವೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲು ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ. ಹಾಗಾಗಿ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಲ್ಲದೆ ಜೀವನ ನಡೆಸುವುದು ಕಷ್ಟ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ವರ್ಷದ ಕೊನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋವರೆಗೂ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೂ ಇವೆರಡು ದಾಖಲೆಗಳು ಉಸಿರಿದ್ದ ಹಾಗೆ. ನೀವಿನ್ನೂ ಇವೆರಡನ್ನು ಲಿಂಕ್ ಮಾಡಿಲ್ಲ ಅಂದರೆ ಎಚ್ಚರ. ನಿಮ್ಮ ಕೈನಲ್ಲಿ ಇರೋದು ಇನ್ನು ಕೆಲವೇ ದಿನಗಳು ಮಾತ್ರ. ಡೆಡ್ಲೈನ್ ಮಿಸ್ ಆದರೆ ಕಾರ್ಡ್ ವೇಸ್ಟ್. ಸರ್ಕಾರ ಈ ಬಗ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಡಿಸೆಂಬರ್ 31, 2025ರ ಒಳಗೆ ನೀವು ಲಿಂಕ್ ಮಾಡಲಿಲ್ಲ ಅಂದರೆ ಜನವರಿ 1, 2026ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ. ಅಂದರೆ ಅದು ಬರೀ ಪ್ಲಾಸ್ಟಿಕ್ ತುಂಡು ಅಷ್ಟೇ. ಒಮ್ಮೆ ಕಾರ್ಡ್ ಬಂದಾದರೆ ಅದನ್ನು ಮತ್ತೆ ಆಕ್ಟಿವ್ ಮಾಡಿಸೋದು ಅಂದರೆ ದೊಡ್ಡ ರಂಪಾಟ. ಸುಮ್ಮನೆ ಕಚೇರಿಯಲ್ಲೂ ಸುಸ್ತಾಗಬೇಕಾಗುತ್ತದೆ. ಬ್ಯಾಂಕ್ ಕೆಲಸಗಳಿಗೆ ಫುಲ್ ಬ್ರೇಕ್. ಒಮ್ಮೆ ಪ್ಯಾನ್ ಕಾರ್ಡ್ ಕೆಲಸ ಮಾಡೋದು ನಿಲ್ಲಿಸಿದ್ರೆ ನಿಮ್ಮ ದೈನಂದಿನ ಹಣಕಾಸಿನ ವ್ಯವಹಾರಗಳೆಲ್ಲ ನಿಂತು ಹೋಗುತ್ತೆ. ಲೋನ್ ಸಿಗಲ್ಲ, ಹೊಸ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ಕ್ರೆಡಿಟ್ ಕಾರ್ಡ್ ಸಿಗಲ್ಲ. ಅಷ್ಟೇ ಯಾಕೆ, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿರೋ ದುಡ್ಡು ಕೂಡ ಸಿಕ್ಕಾಕೊಳ್ಳುತ್ತದೆ. ಆದಾಯ ತೆರಿಗೆ ಕಟ್ಟೋಕ್ಕೂ ಆಗಲ್ಲ, ರೀಫಂಡ್ ಕೂಡ ಬರುವುದಿಲ್ಲ. ಆಫೀಸ್ಗೆ ಅಲೆಯೋದು ಬೇಡ, ಮನೆಯಲ್ಲೇ ಮಾಡಿ. ಇದನ್ನು ಲಿಂಕ್ ಮಾಡೋಕೆ ನೀವು ರಜೆ ಹಾಕಿ ಸರ್ಕಾರಿ ಆಫೀಸ್ಗಳಿಗೆ ಅಲೆಯೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಲಿರೋ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಸಾಕು, ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲೇ ಕುಳಿತು ಮಾಡಬಹುದು. ಆದಾಯ ತೆರಿಗೆ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ incometax.gov.inಗೆ ಹೋಗಿ ಲಾಗಿನ್ ಆಗಿ. ಲಿಂಕ್ ಮಾಡೋದು ಹೇಗೆ? ಸಿಂಪಲ್ ಸ್ಟೆಪ್ಸ್. ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಹೋಮ್ ಪೇಜ್ನಲ್ಲಿ ಕ್ವಿಕ್ ಲಿಂಕ್ಸ್ ಸೆಕ್ಷನ್ನಲ್ಲಿ ಲಿಂಕ್ ಆಧಾರ್ ಅಂತ ಇರುತ್ತದೆ. ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ನಂಬರ್ ಹಾಕಿ. ನಿಮ್ಮ ಫೋನ್ಗೆ ಒಂದು OTP ಬರುತ್ತದೆ. ಅದನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದರೆ ಕೆಲಸ ಮುಗೀತು. ಬೇಕಿದ್ರೆ SMS ಮೂಲಕನೂ ಮಾಡಬಹುದು. ಆದರೆ ವೆಬ್ಸೈಟ್ ಬೆಸ್ಟ್ ಆಪ್ಷನ್. ಜೇಬಿಗೆ ಬೀಳುತ್ತದೆ ₹1000 ಕತ್ತರಿ. ನಾಳೆ ಮಾಡೋಣ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಡಿಸೆಂಬರ್ 31ರ ಡೆಡ್ಲೈನ್ ಮಿಸ್ ಮಾಡಿದರೆ ಸುಮ್ಮನೆ ₹1000 ದಂಡ ಕಟ್ಟಬೇಕಾಗುತ್ತದೆ. ನಮ್ಮ ಕಷ್ಟದ ದುಡ್ಡು ನಾವೇ ಯಾಕೆ ದಂಡದ ರೂಪದಲ್ಲಿ ಕಳ್ಕೋಬೇಕು ಹೇಳಿ? ಈಗಲೇ ಫ್ರೀಯಾಗಿ ಮಾಡ್ಕೊಳ್ಳಿ. ದುಡ್ಡು ಕಟ್ಟಿದ್ರೂ ಕಾಯಬೇಕು. ದಂಡ ಕಟ್ಟಿದ ತಕ್ಷಣ ಆಕ್ಟಿವ್ ಆಗುತ್ತದೆ ಎಂದು ಯೋಚಿಸಬೇಡಿ. ಒಮ್ಮೆ ಡಿಆಕ್ಟಿವೇಟ್ ಆದಮೇಲೆ ಮತ್ತೆ ಸರಿ ಹೋಗೋದಕ್ಕೆ ದಂಡ ಕಟ್ಟಿದ ಮೇಲೆ ಕನಿಷ್ಠ 7ರಿಂದ 30 ದಿನ ಕಾಯಬೇಕಾಗುತ್ತದೆ. ಅಷ್ಟು ದಿನ ಬ್ಯಾಂಕ್ ಕೆಲಸದಲ್ಲಿ ಓಡಾಡುವ ಬದಲು ಕೊನೆ ದಿನಕ್ಕೆ ಕಾಯದೆ ಇವತ್ತೇ ಲಿಂಕ್ ಮಾಡಿ ನೆಮ್ಮದಿಯಾಗಿರಿ.